ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಅಂಬೇಡ್ಕರ್ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, SCPTSP ದುರುಪಯೋಗ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ಅವರ ಅಟ್ಟಹಾಸಕ್ಕೆ, ಅವರ ಅಹಂಕಾರಕ್ಕೆ, ಅವರ ದುರಂಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, SCPTSP ದುರುಪಯೋಗ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯಗೆ, 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 ಚಂಬುಕಟ್ಟಿ ಕಾಂಗ್ರೆಸ್ ಸರ್ಕಾರಕ್ಕೆ, ಚಂಬುಕಟ್ಟಿ ಕಾಂಗ್ರೆಸ್ ಸರ್ಕಾರಕ್ಕೆ, ಚಂಬುಕಟ್ಟಿ ಕಾಂಗ್ರೆಸ್ ಸರ್ಕಾರಕ್ಕೆ, ಇತರ ಹಣ ನುಂಗಿದ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ, ಭ್ರಷ್ಟ ರಾಜ್ಯ ಕಾಂಗ್ರೆಸ್. ಈ ರಾಜ್ಯದ ಹಿಂದುತ್ವದ ಮುಖಂಡ, ಈ ರಾಜ್ಯದ ದಲಿತರ ಆಶಾಕಿರಣ, 23ರ ಚುನಾವಣೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಬೇಕಾದ್ರೆ ಈ ರಾಜ್ಯದ ಹಿಂದುಳಿದವರು ಮತ್ತು ದಲಿತರು ಸಿದ್ದರಾಮಯ್ಯನವರೆಂಬ ನನಗೆ ಮತ ಹಾಕಿ ಅಧಿಕಾರವನ್ನು ನಡೆಸಲಿಕ್ಕೆ ಕೊಡಬೇಕು. ಹಿಂದುಳಿದವರು ಮತ್ತು ದಲಿತರ ಅಭಿವೃದ್ಧಿಯ ಏಕೈಕ ಗುರಿ ಅಂತೇಳಿ ಅಧಿಕಾರಕ್ಕೆ ಬಂದಂತ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿಜ ಬಣ್ಣ ಕೇವಲ 25 ತಿಂಗಳಲ್ಲಿ ಯಾವ ಈ ರಾಜ್ಯದ ದಲಿತರು ಬಹುತೇಕವಾಗಿ ಮತವನ್ನ ಹಾಕಿ ಮುಖ್ಯಮಂತ್ರಿಯನ್ನ ಮಾಡಿದ್ರು, ಅದೇ ಈ ರಾಜ್ಯದ ದಲಿತ ಸಂಘಟನೆಗಳು ಇವತ್ತು ಬೀದಿಗೆ ಇಳಿದು ದಲಿತರಿಗೆ ಮೀಸಲಿಟ್ಟಂತ ಹಣವನ್ನ ಗ್ಯಾರಂಟಿ ಎಂಬ ಯೋಜನೆಗಳ ಮುಖಾಂತರ ದಲಿತರ ಎಲ್ಲ ಇಲಾಖೆಗಳನ್ನ ಬಾಗಿಲು ಮುಚ್ಚಿದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಕೋಲಾರದಲ್ಲಿ ಇದು ಕೇವಲ ಬಿಜೆಪಿಯವರ ಪ್ರತಿಭಟನೆ ಅಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೋಲಾರದ ಅನೇಕ ದಲಿತ ಸಂಘಟನೆ ಮುಖಂಡರು ಇವತ್ತು ಭಾಗವಹಿಸಿದ್ದಾರೆ. ಅಂಬೇಡ್ಕರ್ ಅವರ ಆಶೋತ್ತರಗಳನ್ನ ಯಾವ ಸರ್ಕಾರ ಧಿಕ್ಕರಿಸ್ತದೋ ಅದರ ವಿರುದ್ಧ ನಮ್ಮ ಪ್ರತಿಭಟನೆ ಅಂತೇಳಿ ಭಾಗವಹಿಸಿರ್ತಕ್ಕಂಥ ಎಲ್ಲ ದಲಿತ ನಾಯಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ವೇದಿಕೆಯಲ್ಲಿ ನಮ್ಮೆಲ್ಲ ಶಾಸಕರಿದ್ದಾರೆ, ಈ ಭಾಗದ ಮಾಜಿ ಲೋಕಸಭಾ ಸದಸ್ಯರಿದ್ದಾರೆ, ಅನೇಕ ಮಾಧ್ಯಮ ಮಿತ್ರರು ಇದ್ದೀರಾ.